ಇದು ಜನಪದರ ಚಾವಡಿ. ನಮಸ್ಕಾರ. ದೂರದರ್ಶನ ಚಂದನ ವಾಹಿನಿಯ ವೀಕ್ಷಕರಿಗೆ ಕಡಬಗೆರೆ ಮುನಿರಾಜು ಮಾಡುವ ನಮಸ್ಕಾರ ಹಾಗೂ ಸ್ವಾಗತ. ಗಾನಗರಡಿ ಇದು ಜನಪದರ ಚಾವಡಿ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ನಿಮಗೆ ಸ್ವಾಗತವನ್ನು ಕೋರುತ್ತಾ ಈ ಸಂಚಿಕೆಯಲ್ಲಿ ಹಾಡೋದಕ್ಕೆ ಬಂದಿರುವಂಥ ಗಾಯಕಿಯರನ್ನ ಪರಿಚಯ ಮಾಡಿಕೊಡೋಣಂತೆ. ನನ್ನ ಹೆಸರು ಶಶಿಧರ ನರಸಿಂಹಸ್ವಾಮಿ, ಮೂಲತಃ ಬೆಂಗಳೂರಿನವನು. ಕಲಿತಾ ಇರೋದು ಸುಪ್ರಿಯಾ ರಘುನಂದನ್ ಗಾಯಕಿಯವರಲ್ಲಿ, ಹಾಗೆ ಶಾಸ್ತ್ರೀಯ ಸಂಗೀತ ವಿದ್ವಾನ್ ಯಶ್ ಶಂಕರ್ ಅವರಲ್ಲಿ. ಯಾವ ಪ್ರಕಾರದ ಶಾಸ್ತ್ರೀಯ ಸಂಗೀತ ಅಭ್ಯಾಸ ಮಾಡ್ತಿದ್ರಿ? ಕರ್ನಾಟಕ ಶಾಸ್ತ್ರೀಯ ಸಂಗೀತ. ಕರ್ನಾಟಕ ಶಾಸ್ತ್ರೀಯ ಸಂಗೀತವನ್ನು ಅಭ್ಯಾಸ ಮಾಡ್ತಿದ್ದೀರಿ. ಇವತ್ತು ಜನಪದ ಗೀತೆಗಳನ್ನು ಹಾಡ್ತಾ ಇದ್ದೀರಿ ಅಲ್ವೇ? ಮತ್ತೊಬ್ಬ ಗಾಯಕಿ ನಮ್ಮ ಜೊತೆಲಿದ್ದಾರೆ, ಬನ್ನಿ ಅವರ ಪರಿಚಯನ ಮಾಡ್ಕೊಳ್ಳೋಣ. ಎಲ್ರಿಗೂ ನಮಸ್ಕಾರ. ನಾನು ಧನ್ಯತಾ ಎಸ್ ವಿಶ್ವಕರ್ಮ, ಸೆಕೆಂಡ್ PUC ಓದ್ತಾ ಇದ್ದೀನಿ. ನಾನು 8 ವರ್ಷದಿಂದ ಸಂಗೀತ ಅಭ್ಯಾಸ ಮಾಡ್ತಾ ಇದ್ದೀನಿ. ನನ್ನ ಗುರುಗಳು ಶ್ರೀ ರಾಧಾ NS ರಾವ್ ಮ್ಯಾಮ್, ಅವ್ರ ಹತ್ರ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಲಿತಾ ಇದ್ದೀನಿ. ಶ್ರೀಮತಿ ಸುಪ್ರಿಯಾ ರಘುನಂದನ್ ಮ್ಯಾಮ್ ಹತ್ರ ಭಾವಗೀತೆಗಳನ್ನ ಕಲಿತಾ ಇದ್ದೀನಿ. ಭಾಳ ಸಂತೋಷ. ನಿಮಗೂ ಕೂಡ ಕಾರ್ಯಕ್ರಮದ ಪರವಾಗಿ ಸ್ವಾಗತ. ಹಾಗೂ ನಿಮ್ಮ ಹಾಡುಗಳಿಗೆ ಅಷ್ಟೇ ಚೆನ್ನಾಗಿ ವಾದ್ಯ ಸಹಕಾರ ಕೊಡೋಕ್ಕೆ ಸಿದ್ಧರಾಗಿ ಕುಳಿತಿರುವ ನಮ್ಮೆಲ್ಲ ಗೆಳೆಯರಿಗೂ ಕೂಡ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಮೊದಲಿಗೆ ನೀವೇ ಹಾಡ್ತೀರಲ್ಲ? ಹೌದು. ಯಾವ ಗೀತೆಯನ್ನು ಹಾಡ್ತೀರಿ? ಸರ್, ನಾನು ಆಡಿದವರ ಮನವ ಬಲ್ಲೆ, ನಮ್ಮ ಮನೆ ದೇವರು ಹಾಡಿದ್ದು. ಸೊ ಅದನ್ನ ಸಿದ್ದಪ್ಪಾಜಿ ಹಾಡು. ನಿಮ್ಮ ಮನೆ ದೇವರು ಅಂತ ಹಾಡ್ತಿದ್ದೀರಾ ಅಥವಾ ಜನಪದ ಅಂತ? ಜನಪದ, ಮನೆ ದೇವರು ಎರಡೂ ಸೇರಿಸಿ. ಖಂಡಿತವಾಗ್ಲು ಒಳ್ಳೆಯ ಗೀತೆಯನ್ನು ಆಯ್ಕೆ ಮಾಡಿದ್ರಿ, ದಯಮಾಡಿ ಹಾಡಿ. ಗಜಮುಖನೆ ಗರ್ಭ ಶ್ರೀ ಗಣನಾಥ, ಗಜಮುಖನೆ ಗರ್ಭ ಶ್ರೀ ಗಣನಾಥ, ಹೌದೌದು. ಇಲಿಯ ವಾಹನವ ನೇರಿಪ ಶ್ರೀ ಗೌರಿ ವರಪುತ್ರ ಶಿವನ ಕುಮಾರ, ವಿದ್ಯದಾಯಕ ಕೊಡು ಎನಗೆ ನಿನ್ನ ಮತಿಯ ನಿನ್ನ ಪಾದ ಕಮಲಗಳಿಗೆ ಮೊದಲು ಶರಣಯ್ಯ. ಶರಣು ಶರಣಯ್ಯ, ಆಡಿದವರ ಮನವಾಬಲ್ಲೆ, ನೀಡಿದವರ ನಿಜವಾಬಲ್ಲೆ, ಸಿದ್ದಯ್ಯ ಸ್ವಾಮಿ ಬನ್ನಿ ಕಂದಾಯದ ಒಡೆಯ. ಗುರುಲಿಂಗಯ್ಯ ಆದಯ ಮಾಡೋ, ಆಡಿದವರ ಮನವಾಬಲ್ಲೆ, ನೀಡಿದವರ ನಿಜವಾಬಲ್ಲೆ, ಸಿದ್ದಯ್ಯ ಸ್ವಾಮಿ ಬನ್ನಿ ಕಂದಾಯದ ಒಡೆಯ. ಗುರುಲಿಂಗಯ್ಯ ಆದಯ ಮಾಡೋ. ಮಡಿಕೇರಿ ತಾಲೂಕು ಮಡಿಕೇರಿ ತಾಲೂಕು ಹರಳೆ ಹಂಪಾಪುರ ನೆರಳಿ ಸಾಲಿಗ್ರಾಮ, ಎಡತೊರೆಯ ಚಂದಗಾಲ, ಕಾವೇರಿ ಬಂದಂತ ನದಿಯ ಪಕ್ಕದ ಒಳಗೆ ಕಪ್ಪಣಿಯೇ ಕೈಲಾಸ, ನಡುಗಡೆ ರಾಚಪ್ಪಾಜಿ, ಹೀರೆ ಚನ್ನಾಜಮ್ಮ, ತೋಪಿನ ದೊಡ್ಡಮ್ಮ, ಮಳವಳ್ಳಿ ಸ್ವಾಮಿಗಳು, ಗೊಪ್ಪೆಗೌಡಪುರ ಜಗ್ಗೇರವ್ರೆ. ಅಯ್ಯ ನಾವು ಕೂಗುವ ಕೂಗು ನಿಮ್ಮ ಪಾದಕ್ಕೆ ಅರುವಾಗಲಪ್ಪ, ಸಿದ್ದಯ್ಯ ಸ್ವಾಮಿ ಬನ್ನಿ ಕಂದಾಯದ ಒಡೆಯ. ಗುರುಲಿಂಗಯ್ಯ
ಮಕ್ಕಳ ಹೆರಬೇಕು, ಜೋಡಿ ತೊಟ್ಲ ಕಟ್ಟಿಕೊಂಡು ಜೋಗುಳ ಹಾಡಬೇಕು. ಅಯ್ಯ ಅತ್ತೆ ಮಾತು ಹಿಂದಾಗಬೇಕು, ಸೊಸೆ ಮಾತು ಮುಂದಾಗಬೇಕು. ಸಿದ್ದಯ್ಯ ಸ್ವಾಮಿ ಬನ್ನಿ ಕಂದಾಯದ ಒಡೆಯ, ಗುರುಲಿಂಗಯ್ಯ ದಯ ಮಾಡೋ. ಕೇಳಪ್ಪ ನನ್ನ ಕಂದ, ಆಹಾ, ಕೇಳಪ್ಪ ನನ್ನ ಕಂದ, ನಾಳೆ ಕಲಿಯುಗದಲ್ಲಿ ನೀಲಿ ಸಿದ್ದಪ್ಪಾಜಿ ಮನೆಯ ಬಿಟ್ಟು ನೀವು ಮಠವ ಸೇರಬೇಕು. ಮಠದಲ್ಲಿ ಸ್ವಾಮಿಗಳು ಕಾವಿಯ ಧರಿಸುತ್ತಾರೆ, ಕಾವಿಯ ಧರಿಸಿಕೊಂಡು ಕದೀಮರಾಗುತ್ತಾರೆ. ಮಹಾಸ್ವಾಮಿಗಳಂತ ಮಠದಲ್ಲಿ ಕೂರುತ್ತಾರೆ. ಅಯ್ಯ ಮಠದಲ್ಲಿರುವ ಸ್ವಾಮಿಗಳಿಗೆ ಇಬ್ಬರು ಹೆಂಡಿರು ಬೇಕು. ಸಿದ್ದಯ್ಯ ಸ್ವಾಮಿ ಬನ್ನಿ ಕಂದಾಯದ ಒಡೆಯ, ಗುರುಲಿಂಗಯ್ಯ ದಯ ಮಾಡೋ. ಗುರುಲಿಂಗಯ್ಯ ದಯ ಮಾಡೋ. ಗುರುಲಿಂಗಯ್ಯ ದಯ ಮಾಡೋ. ಗುರುಲಿಂಗಯ್ಯ ದಯ ಮಾಡೋ. ಮಂಟೇಸ್ವಾಮಿಯ ಪದಗಳನ್ನು ಕೇಳ್ತಾ ಇದ್ರೆ ಯಾವಾಗಲೂ ಮೈ ಜುಮ್ಮನತ್ತೆ. ಧನ್ಯತಾ ಅವರೇ, ಈ ಹಾಡು ಪೂರ್ತಿ ಕೇಳಿದಿರಾ? ಕಥನ ಗೀತೆ ಪೂರ್ತಿ ಕೇಳಿದಿರಾ? ಹಾ ಸರ್, ಕೇಳಿದ್ರಿ? ಕೇಳಿದ್ದೀನಿ. ಚಿಕ್ಕಲ್ಲೂರು ಜಾತ್ರೆಗೆ ಹೋಗಿದ್ದೀರಾ? ಹೋಗಿದ್ದೇನೆ. ಯಾಕೆಂದ್ರೆ ನಿಮ್ಮ ಮನೆ ದೇವರು ಅಂತ ಹೌದು. ಹೇಳಿದ್ರಲ್ಲ, ನೀಲಿ ಸಿದ್ದಪ್ಪಾಜಿಯವರು ನಿಮ್ಮ ಮನೆ ದೇವರಾಗಕ್ಕೆ ಕಾರಣ ಏನು ಅಂದರೆ, ಆ ಪಾಳೆಗಾರರು ವಂಶದಲ್ಲಿ ಹುಟ್ಟುವಂಥ ನೀಲಿ ಸಿದ್ದಪ್ಪಾಜಿಗಳು ಮಂಟೇಸ್ವಾಮಿಯವರ ಶಿಷ್ಯ. ಹೌದು. ಮಂಟೇಸ್ವಾಮಿಯವರು ಆ ಮನೆಯಲ್ಲೇ ದಾನ ಧರ್ಮಗಳು ಗೊತ್ತಿಲ್ದಿರುವಂಥ ಮನೆಯಲ್ಲೇ ಶಿಷ್ಯನಾಗಿ ಪಡ್ಕೊಳ್ತಾರೆ. ಈ 7 ಜನ ಪಾಳೆಗಾರರು ಇರ್ತಾರಲ್ಲ, ಹೌದು. ಅವ್ರಿಗೆ ದಾನ ಧರ್ಮ ಗೊತ್ತಿರೋದಿಲ್ಲ, ಮತ್ತೆ ಈ ಧರ್ಮದ ಬಗ್ಗೆನೂ ಗೊತ್ತಿರಲ್ಲ, ಅಲ್ಲ ಮಾಯಾ ಮಾಟ ಆ ಥರದ್ದೇ ಇದು ಮಾಡ್ತಿರ್ತಾರೆ. ಮಂಟೇಸ್ವಾಮಿಗಳು ಅವ್ರಿಗೆ ಬುದ್ಧಿ ಕಲಿಸ್ತಾರೆ. ಆ ಮನೆ ಮಗನ್ನೇ ಶಿಷ್ಯನಾಗಿ ಮಾಡಿಕೊಂಡು ಅವನಿಗೆ ಬೋಧನೆ ಮಾಡ್ತಾರೆ. ಹೌದು. ಈ ಕಥನ ಗೀತೆಯನ್ನು ಬಹಳ ಚೆನ್ನಾಗಿ ಕಾಲಜ್ಞಾನವನ್ನು ಹೇಳಿದ್ರಿ. ಇವರು ಪಾಳೆಗಾರರು ಮಂಟೇಸ್ವಾಮಿಗೆ ಒಂದು ಪ್ರಶ್ನೆ ಹಾಕ್ತಾರೆ. ಏನು ಚೆನ್ನಾಗಿ ಪ್ರಶ್ನೆ ಹಾಕ್ತಾರೆ ಅಂದರೆ, ಅದೊಂದು ತುಣುಕು ಹಾಡ್ತೀನಿ ಕೇಳಿ. ನೀವು ಕೇಳಿರ್ತೀರಿ, ಮತ್ತೆ ನಿಮಗೋಸ್ಕರ ಹಾಡ್ತೇನೆ ಅದು. ಅಯ್ಯ ಚಿನ್ನ ತರೋರು ನಾವು, ಅಯ್ಯ ಕಬ್ಬುಣ ತರೋರು ನಾವು, ಅಯ್ಯ ಮರವ ತರೋರು ನಾವು, ಅಯ್ಯ ಚಿನ್ನ ತರೋರು ನಾವು, ಅಯ್ಯ ವಾಲೆ ಮಾಡೋರು ನಾವು, ಅಯ್ಯ ಜುಮುಕಿ ಮಾಡೋರು ನಾವು, ಅಯ್ಯ ಉಂಗುರ ಮಾಡೋರು ನಾವು, ಕಾಲುಂಗುರ ಮಾಡೋರು ನಾವು, ಅಯ್ಯ ಗೆಜ್ಜೆ ಮಾಡೋರು ನಾವು, ಅಯ್ಯ ಗಿಲುಕಿ ಮಾಡೋರು ನಾವು, ಅಯ್ಯ ಮಾಟಿ ಮಾಡೋರು ನಾವು, ಅಯ್ಯ ಉಂಗುರ ಮಾಡೋರು ನಾವು, ಅಯ್ಯ ತಾಳಿ ಮಾಡೋರು ನಾವು, ಅಯ್ಯ ತಾಳಿ ಮಾಡೋರು ನಾವು. ನಾವು ಮಾಡಿದ ತಾಳಿಯನ್ನ ನೀವು ಕಟ್ತಿರಲ್ಲ, ಅಯ್ಯ ಕಟ್ಟಿದ ಗಂಡ ನೀನು ಆದ್ರೆ ಮುಟ್ಟಿದ ಗಂಡ ನಾನು ಕಾಣೋ. ಸಿದ್ದಯ್ಯ ಸ್ವಾಮಿ ಬನ್ನಿ ಕಂದಾಯದ ಒಡೆಯ, ಗುರುಲಿಂಗಯ್ಯ ದಯ ಮಾಡೋ. ಅಯ್ಯ ಕಲ್ಲು ತರೋರು ನಾವು, ಅಯ್ಯ ಚಪುಡಿ ಮಾಡೋರು ನಾವು, ಅಯ್ಯ ಮೂರ್ತಿ ಮಾಡೋರು ನಾವು, ಅದನ್ನ ಕೆತ್ತನೆ ಮಾಡೋರು ನಾವು. ಅಯ್ಯ ನಾವು ಮಾಡಿದ ಮೂರ್ತಿಯನ್ನ ನೀವು ದೇವರು ದಿಂಡ್ರು ಅಂತೀರಲ್ಲ. ಸಿದ್ದಯ್ಯ ಸ್ವಾಮಿ ಬನ್ನಿ ಕಂದಾಯದ ಒಡೆಯ, ಗುರುಲಿಂಗಯ್ಯ ದಯ ಮಾಡೋ. ಕೇಳಿದ್ರಲ್ಲ, ಮಂಟೇಸ್ವಾಮಿಯ ಕಥನ ಗೀತೆಗಳನ್ನು ಹಾಡ್ತಾ ಇದ್ರೆ ಮುಗಿಯೋದೇ ಇಲ್ಲ, ಇಡೀ ರಾತ್ರೆಲ್ಲ ಹಾಡ್ತಾ ಇರ್ಬೋದು. ಒಂದೊಳ್ಳೆಯ ಗೀತೆಯನ್ನು ಹಾಡಿದ್ರಿ.
ಮತ್ತೆ ಯಾವ ಗೀತೆಯನ್ನು ಹಾಡ್ತೀರಿ? ಸರ್, ಮಾಯದಂಥ ಮಳೆ ಬಂತಣ್ಣ. ಮಾಯದಂಥ ಮಳೆ ಬಂತಣ್ಣ ಗೀತೆಯನ್ನು ತಂಗ್ಯವ್ವ ಕಟ್ಟಿಸ್ಯಾಳೆ ಅಂತ್ಯವಿಲ್ಲದ ಕೆರೆಯ, ಹನ್ನೆರಡು ತೂಬು ಮದಗಾದ, ಹನ್ನೆರಡು ತೂಬು ಮದಗಾದ ಕೆರೆಗೆ ಗಂಗಮ್ಮ ತಾಯೇ ಬರುತ್ತಾಳೆ, ಗಂಗಮ್ಮ ತಾಯೇ ಬರುತ್ತಾಳೆ. ಮಾಯದಂತ ಮಳೆ ಬಂತಣ್ಣ ಮದಗಾದ ಕೆರೆಗೆ, ಮಾಯದಂತ ಮಳೆ ಬಂತಣ್ಣ ಮದಗಾದ ಕೆರೆಗೆ, ಅಂಗೈನಷ್ಟು ಮೋಡವಾಗಿ ಭೂಮಿ ತೂಕದ ಗಾಳಿ ಬಿಸಿ, ಭೂಮಿ ತೂಕದ ಗಾಳಿ ಬಿಸಿ, ಭೂಮಿ ತೂಕದ ಗಾಳಿ ಬಿಸಿ, ಗುಡುಗಿ ಗೂಡಾಗಿ ಚೆಲ್ಲಿದಳೋ ಗಂಗಮ್ಮ ತಾಯೇ, ಗುಡುಗಿ ಗೂಡಾಗಿ ಚೆಲ್ಲಿದಳೋ ಗಂಗಮ್ಮ ತಾಯೇ. ಮಾಯದಂತ ಮಳೆ ಬಂತಣ್ಣ ಮದಗಾದ ಕೆರೆಗೆ, ಮಾಯದಂತ ಮಳೆ ಬಂತಣ್ಣ ಮದಗಾದ ಕೆರೆಗೆ. ಆರು ಸಾವಿರ ಬಟ್ಟರ ಕರ್ಸಿ 3,000 ಗುದ್ದಲಿ ತರ್ಸಿ, 3,000 ಗುದ್ದಲಿ ತರಿಸಿ, 3,000 ಗುದ್ದಲಿ ತರಿಸಿ, ಸೋಲು ಸೋಲಿಗೆ ಮಣ್ಣನ್ನು ಹಾಕ್ಸಯ್ಯೋ ನಾ ನಿಲ್ಲುವಳಲ್ಲ, ಸೋಲು ಸೋಲಿಗೆ ಮಣ್ಣನ್ನು ಹಾಕ್ಸಯ್ಯೋ ನಾ ನಿಲ್ಲುವಳಲ್ಲ. ಮಾಯದಂತ ಮಳೆ ಬಂತಣ್ಣ ಮದಗಾದ ಕೆರೆಗೆ, ಮಾಯದಂತ ಮಳೆ ಬಂತಣ್ಣ ಮದಗಾದ ಕೆರೆಗೆ. ಆರು ಸಾವಿರ ಕುಡಿಗರ ತರ್ಸಿ 3,000 ಕುಡುಗೋಲ ತರ್ಸಿ, 3,000 ಕುಡುಗೋಲ ತರಿಸಿ, 3,000 ಕುಡುಗೋಲ ತರಿಸಿ, ಕಲ್ಲು ಕಲ್ಲಿಗೆ ರೈತವ ಬೆಟ್ಸಯ್ಯೋ ನಾ ನಿಲ್ಲುವಳಲ್ಲ, ಕಲ್ಲು ಕಲ್ಲಿಗೆ ರೈತವ ಬೆಟ್ಸಯ್ಯೋ ನಾ ನಿಲ್ಲುವಳಲ್ಲ. ಮಾಯದಂತ ಮಳೆ ಬಂತಣ್ಣ ಮದಗಾದ ಕೆರೆಗೆ, ಮಾಯದಂತ ಮಳೆ ಬಂತಣ್ಣ ಮದಗಾದ ಕೆರೆಗೆ. ಒಂದು ಬಂಡಿಲಿ ವಿಳ್ಳೆ ದಡ್ಗೆ, ಒಂದು ಬಂಡಿಲಿ ಚಿಗಳಿ ತಮಟ, ಒಂದು ಬಂಡಿಲಿ ಚಿಂಗ್ಳಿ ತಮಟ, ಒಂದು ಬಂಡಿಲಿ ಚಿಂಗ್ಳಿ ತಮಟ, ಮೂಲೆ ಮೂಲೆಗೂ ಗಂಗಮ್ನ ಮಾಡ್ಸಯ್ಯೋ ನಾ ನಿಲ್ಲುವಳಲ್ಲ, ಮೂಲೆ ಮೂಲೆಗೂ ಗಂಗಮ್ನ ಮಾಡ್ಸಯ್ಯೋ ನಾ ನಿಲ್ಲುವಳಲ್ಲ. ಮಾಯದಂತ ಮಳೆ ಬಂತಣ್ಣ ಮದಗಾದ ಕೆರೆಗೆ, ಮಾಯದಂತ ಮಳೆ ಬಂತಣ್ಣ ಮದಗಾದ ಕೆರೆಗೆ, ಮಾಯದಂತ ಮಳೆ ಬಂತಣ್ಣ ಮದಗಾದ ಕೆರೆಗೆ, ಮಾಯದಂತ ಮಳೆ ಬಂತಣ್ಣ ಮದಗಾದ ಕೆರೆಗೆ.
ಮಾಯದಂತ ಮಳೆ ಬಂತಣ್ಣ ಮದಗಾದ ಕೆರೆಗೆ, ಮಾಯದಂತ ಮಳೆ ಬಂತಣ್ಣ ಮದಗಾದ ಕೆರೆಗೆ. ಸಂಭ್ರಮಿಸೋ ಹಾಡಿದು ಅಲ್ವಾ? ಹೌದು. ಸಂಭ್ರಮ. ಈ ನಮ್ಮ ಜನಪದರು, ಹಳ್ಳಿಯ ಜನ, ಈಗ ಪಂಚಾಂಗಗಳಲ್ಲಿ ನಾವು ಹೇಳ್ತೀವಿ ಮಳೆ ನಕ್ಷತ್ರಗಳು ಇಂಥ ದಿನನೇ ಮಳೆ ಬರುತ್ತೆ ಅಂತೆಲ್ಲ ಹೇಳ್ತಾರಲ್ವಾ. ಆದರೆ ಅವರು ಏನು ಓದಿಲ್ಲ ಬರೆದಿಲ್ಲ, ಇಂಥ ದಿನನೇ ಮಳೆ ಹುಟ್ಟುತ್ತೆ ಅಂತ ಹೇಳ್ತಾರೆ ರೀ. ಆ ಮೋಡಗಳನ್ನ ನೋಡಿಕೊಂಡೆ ಇವತ್ತು ಮಳೆ ಇಲ್ಲಿ ಬರುತ್ತೆ ಅಂತ ಹೇಳ್ತಾರೆ ಅಲ್ವಾ. ಕಾಲ ಸೂಚನೆಗಳನ್ನ ಎಷ್ಟು ಚೆನ್ನಾಗಿ ಹೇಳ್ತಾರೆ ಗೊತ್ತಾ? ಭರಣಿ ಮಳೆ ಬರಲಿ, ಧರಣಿ ತಂಪಾಗಲಿ. ಯಾಕೆಂದರೆ ಬೇಸಿಗೆ ಈಗ ಯುಗಾದಿಗೆ ಮುಂಚೆ ಒಂದ್ಸರಿ ಮಳೆ ಆಗಬೇಕು. ಅದು ಸಣ್ಣ ಮಳೆ ಆದರೆ ಭಾಳ ಕಷ್ಟ, ಭಾಳ ಎಡವಟ್ಟದು. ಯಾಕೆಂದರೆ ಎಲ್ಲ ಕಾಯಿಲೆ ಬೀಳೋಕ್ಕೆ ಶುರು ಮಾಡ್ತಾರೆ. ಈಗ ಜಾತ್ರೆಗಳು ನಡೆಯೋ ಸಂದರ್ಭ, ಯುಗಾದಿ ಎಲ್ಲ ಆದಮೇಲೆ ಎಲ್ಲೆಲ್ಲೂ ಜಾತ್ರೆ, ಈ ಉರಿ ಬಿಸಿಲು ಅಂಥದ್ರೆಲ್ಲನೇನೋ ಸ್ವಲ್ಪ ಏನಾರ ಮಳೆ ಬಂತು ಅಂತಂದರೆ ಎಲ್ಲ ಕಾಯಿಲೆ ಬೀಳ್ತಾರೆ. ಆದ್ದರಿಂದ ಮಳೆ ಅಂತೂ ಜೋರಾಗಿ ಬರಬೇಕು ಅಲ್ವಾ. ಮಳೆ ಬಂದರೆ ಚೆನ್ನಾಗಿರುತ್ತೆ. ನಿಮ್ಮ ಆಶಯ ಹಾಡಿನ ಮೂಲಕ ನಾಡಿಗೆ ಮಳೆ ಬರಲಿ, ಸಮೃದ್ಧಿಯಾಗಿರಲಿ ಅಂತ ಕೇಳ್ಕೊಳ್ತಾ ವೀಕ್ಷಕರೇ, ಮತ್ತಷ್ಟು ಹಾಡುಗಳನ್ನು ಕೇಳೋಣಲ್ವಾ? ಯಾವ ಹಾಡನ್ನು ಹಾಡ್ತೀರಿ? ಗುರುವೇ ನಿನ್ನಾಟ ಬಲ್ಲವರು ಹಾಡ್ತಾರೆ. ಗುರುವೇ ನಿನ್ನಾಟ ಬಲ್ಲವರು ಯಾರ್ಯಾರೋ, ಶಿವನೇ ನಿನ್ನಾಟ ಬಲ್ಲವರು ಯಾರ್ಯಾರೋ ಅನ್ನೋ ಒಂದು ಜನಪದ ತತ್ವ ಪದವನ್ನು ಕೇಳೋಣ. ಗುರುವೇ ನಿನ್ನಾಟ ಬಲ್ಲೋರ್ಯಾರ್ಯಾರೋ, ಶಿವನೇ ನಿನ್ನಾಟ ಬಲ್ಲೋ ಯಾರ್ಯಾರೋ. ಗುರುವೇ ನಿನ್ನಾಟ ಬಲ್ಲೋರ್ಯಾರ್ಯಾರೋ, ಶಿವನೇ ನಿನ್ನಾಟ ಬಲ್ಲೋರ್ಯಾರ್ಯಾರೋ, ಹರನೇ ನಿನ್ನಾಟ ಬಲ್ಲೋರ್ಯಾರ್ಯಾರೋ, ಗುರುವೇ ನಿನ್ನಾಟ ಬಲ್ಲೋರ್ಯಾರ್ಯಾರೋ. ಒಕ್ಲಿಗ್ರಿ ಮುತ್ತಪ್ಪನ ಮನೆಯ ಒಕ್ಕಲುತನವಾ ಕಂಡು, ಒಕ್ಲಿಗ್ರಿ ಮುತ್ತಪ್ಪನ ಮನೆಯ ಒಕ್ಕಲುತನವಾ ಕಂಡು, ಶಿವನು ಕೈಲಾಸದಲ್ಲಿ ಹರನು ಕೈಲಾಸದಲ್ಲಿ ಗುರುವು ಕೈಲಾಸದಲ್ಲಿ ತೈ ತೋಂ ಎಂದು ಕುಣಿದ. ಗುರುವೇ ನಿನ್ನಾಟ ಬಲ್ಲೋರ್ಯಾರ್ಯಾರೋ, ಶಿವನೇ ನಿನ್ನಾಟ ಬಲ್ಲೋರ್ಯಾರ್ಯಾರೋ, ಹರನೇ ನಿನ್ನಾಟ ಬಲ್ಲೋರ್ಯಾರ್ಯಾರೋ, ಗುರುವೇ ನಿನ್ನಾಟ ಬಲ್ಲೋರ್ಯಾರ್ಯಾರೋ. ಮಡಿವಾಳ್ ಮಾಚಯ್ಯನ ಮನೆಯ ಮಡಿಯ ಚಂದಾವ ಕಂಡು, ಮಡಿವಾಳ್ ಮಾಚಯ್ಯನ ಮನೆಯ ಮಡಿಯ ಚಂದಾವ ಕಂಡು, ಶಿವನು ಕೈಲಾಸದಲ್ಲಿ ಹರನು ಕೈಲಾಸದಲ್ಲಿ ಗುರುವು ಕೈಲಾಸದಲ್ಲಿ ತೈ ತೋಂ ಎಂದು ಕುಣಿದ. ಗುರುವೇ ನಿನ್ನಾಟ ಬಲ್ಲೋರ್ಯಾರ್ಯಾರೋ, ಶಿವನೇ ನಿನ್ನಾಟ ಬಲ್ಲೋರ್ಯಾರ್ಯಾರೋ, ಹರನೇ ನಿನ್ನಾಟ ಬಲ್ಲೋರ್ಯಾರ್ಯಾರೋ, ಗುರುವೇ ನಿನ್ನಾಟ ಬಲ್ಲೋರ್ಯಾರ್ಯಾರೋ. ಹರಿಜನ ಹೊನ್ನಯ್ಯನ ಮನೆಯ ತಮಟೆ ಶಬ್ದಾವ ಕೇಳಿ, ಹರಿಜನ ಹೊನ್ನಯ್ಯನ ಮನೆಯ ತಮಟೆ ಶಬ್ದಾವ ಕೇಳಿ, ಶಿವನು ಕೈಲಾಸದಲ್ಲಿ
ಹರನು ಕೈಲಾಸದಲ್ಲಿ ಗುರುವು ಕೈಲಾಸದಲ್ಲಿ ಜಕಣಕ 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 ಜಕ್ಕಣ ಕಣ್ಣಕ್ಕ ಜಕ್ಕ ಜಕ್ಕಣ ಕಣ್ಣಕ್ಕ ಜಕ್ಕ ಜಕ್ಕಣ ಕಣ್ಣಕ್ಕ ಜಕ್ ಜಕ್ಕಣ ಕಣ್ಣ ಹೊಯ್ ಜಕ್ಕಣ ಕಣ್ಣಕ್ಕ ಜಕ್ಕ ಜಕ್ಕಣ ಕಣ್ಣಕ್ಕ ಜಕ್ಕ ಜಕ್ಕಣ ಕಣ್ಣಕ್ಕ ಜಕ್ಕ ಜಕ್ಕಣ ಕಣ್ಣ ಓ ಶಿವನು ಕೈಲಾಸದಲ್ಲಿ ಹರನು ಕೈಲಾಸದಲ್ಲಿ ಗುರುವು ಕೈಲಾಸದಲ್ಲಿ ಜಕಣಕ 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 ಎಂದು ಕುಣಿದ ಗುರುವೇ ನಿನ್ನಾಟ ಬಲ್ಲೋರ್ಯಾರ್ಯಾರೋ ಶಿವನೇ ನಿನ್ನಾಟ ಬಲ್ಲೋರ್ಯಾರ್ಯಾರೋ ಹರನೇ ನಿನ್ನಾಟ ಬಲ್ಲೋರ್ಯಾರ್ಯಾರೋ ಗುರುವೇ 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 ನಿನ್ನಾಟ ಬಲ್ಲೋರ್ಯಾರ್ಯಾರೋ ಏನನ್ನಿಸ್ತು ಈ ಹಾಡನ್ನು ಹಾಡಿದಾಗ ನಿಮಗೆ? ಅದ್ಭುತವಾದ ಒಂದು ಹೇಗೆ ಹೇಗೆ ಸಂಗೀತ. ಹಾಂ, ಎರಡನೇದು ಗುರುವಿನ ಒಂದು ಚಮತ್ಕಾರ ಯಾರಿಗೂ ಅರ್ಥ ಆಗಲ್ಲ. ಅವ್ರ ಶಿಷ್ಯಂದ್ರಿಗೆ ಚೆನ್ನಾಗಿ ಅರ್ಥ ಆಗ್ಬೋದು, ಬಟ್ ಕೆಲವೊಂದ್ಸಲ ಅವ್ರಿಗೂ ಅರ್ಥ ಆಗಲ್ಲ. ಗುರು ಆಶೀರ್ವಾದ ಶಿಷ್ಯಂದ್ರಿಗೆ ಯಾವಾಗ್ಲೂ ಬೇಕಾಗತ್ತೆ. ಖಂಡಿತವಾಗ್ಲೂ ಬೇಕು. ಆದರೆ ಈ ಹಾಡಲ್ಲಿರೋದು ಏನಂದ್ರೆ ಶಿವನ ಮುಂದೆ ನಾವೆಲ್ಲರೂ ಒಂದೇ ಅನ್ನೋ ತತ್ವ. ಅವ್ರ ಮನೆಯಲ್ಲೂ ಆ ತಮಟೆ ನುಡಿಸಿದ್ರು ನಾನು ಶಿವ ಕೈಲಾಸದಲ್ಲಿ ಕುಣಿತಾನೆ, ಒಲೆಯರು ಹೊನ್ನೆಯನ ಮನೆಯಲ್ಲಿ, ಕುರುಬರು ಬೀರೆಯನ ಮನೆಯಲ್ಲಿ, ಒಕ್ಕಲಿಗರ ಮುದ್ದಪ್ಪನ ಮನೆಯಲ್ಲಿ, ಎಲ್ಲ ಶ್ರಮಿಕರ ಮನೆಯನ್ನು ಅವರ ಆಚರಣೆಗಳನ್ನು ನೋಡಿ ಶಿವ ಸಂಭ್ರಮಿಸ್ತಾನೆ. ಅವನಿಗೆ ಯಾವ ಭೇದನೂ ಇಲ್ಲ. ನಮಗಿರೋದೆಲ್ಲ ನಮಗೆ, ಅವನಿಗೇನಿಲ್ಲ, ಇರೋದೆಲ್ಲ ನಮಗೆ ಅನ್ನೋದನ್ನು ಈ ಹಾಡಲ್ಲಿ ಹೇಳ್ತಾ ಇದ್ದೀವಿ. ಆ ತತ್ವ ಅದು ಜನಪದ ಸಾಹಿತ್ಯದ ಒಂದು ಭಾಳ ಉತ್ಕೃಷ್ಟವಾದಂಥ ಹಾಡಿದು. ಧನ್ಯವಾದಗಳು ವೀಕ್ಷಕರೇ. ಕೇಳಿದ್ರಲ್ಲ, ನೋಡ್ತಾ ಇದ್ರಲ್ಲ, ಎಂಥ ಹಾಡುಗಳನ್ನು, ಎಂಥ ಅದ್ಭುತವಾದ ವಿಚಾರಗಳನ್ನು ನಾವು ಜನಪದರಲ್ಲಿ ತಿಳ್ಕೊಳ್ಬೋದು. ಗಾನಗರಡಿ ಇದು ಜನಪದರ ಚಾವಡಿ ಕಾರ್ಯಕ್ರಮದಲ್ಲಿ ಇವತ್ತಿನ ಈ ಸಂಚಿಕೆಗೆ ಬಂದು ನಮ್ಮೊಂದಿಗೆ ಜನಪದ ಹಾಡುಗಳನ್ನು ಹಾಡಿದಂಥ ಗಾಯಕ ಶಶಿಧರ್ ಅವರಿಗೆ ತಮ್ಮೆಲ್ಲರ ಪರವಾಗಿ ವಂದನೆಗಳು. ಹಾಗೂ ಮತ್ತೊಬ್ಬ ಗಾಯಕಿ ಧನ್ಯತಾ ಅವರು ಕೂಡ ಭಾಳ ಸೊಗಸಾಗಿ ಹಾಡಿದ್ರು, ಅವ್ರಿಗೂ ಕೂಡ ಧನ್ಯವಾದಗಳು. ವಾದ್ಯ ವೃಂದದ ಎಲ್ಲ ಗೆಳೆಯರಿಗೂ ಕೂಡ ಅನಂತ ಅನಂತ ಧನ್ಯವಾದಗಳು. ವೀಕ್ಷಕರೇ, ಮತ್ತಷ್ಟು ಹಾಡುಗಳನ್ನು, ಜನಪದ ಹಾಡುಗಳನ್ನು ಮತ್ತು ಜನಪದ ಶೈಲಿ ಹಾಡುಗಳನ್ನು ಕೂಡ ಈ ವೇದಿಕೆಯಲ್ಲಿ ಹಾಡಿಸ್ತಾ ಇದ್ದೀವಿ. ಸಾಧ್ಯ ಆದರೆ ಆ ಜನಪದ ಶೈಲಿ ಹಾಡುಗಳನ್ನು ಹಾಡಬೇಕಾದ್ರೆ ಯಾರು ಬರೆದದ್ದು ಅಂತ ಹೇಳ್ತಾ ಇದ್ದೀವಿ. ಶಿಶುನಾಳ ಶರೀಫರ ಪದಗಳನ್ನು ಹಾಡ್ತಾ ಇದ್ದೀವಿ, ತತ್ವ ಪದಗಳನ್ನು ಹಾಡ್ತಾ ಇದ್ದೀವಿ. ನೋಡ್ತಾ ಇರಿ, ನಮ್ಮನ್ನು ಪ್ರೋತ್ಸಾಹಿಸಿ ಅಂತ ಕೇಳ್ಕೊಳ್ತಾ ಒಂದು ಸಣ್ಣ ವಿರಾಮ ತೆಗೆದುಕೊಳ್ಳೋಣ. ಅಲ್ಲಿವರೆಗೂ ನಮಸ್ಕಾರ.